ಸಂಡೂರು ತಾಲೂಕಿನ ಬೊಮ್ಮಘಟ್ಟ ಗ್ರಾಮದ ದಲಿತ ಕಾಲೋನಿಯಲ್ಲಿ ನಡೀತಾ ಇರುವ ಅಕ್ರಮ ಮದ್ಯ ಮಾರಾಟ ಮಾಡುವುದನ್ನು ಖಂಡಿಸಿ ಸಂಡೂರು ತಾಲೂಕು ದಲಿತ ಸೇನೆ ಸಂಘಟನೆಯ ಪದಾಧಿಕಾರಿಗಳು ಅಬಕಾರಿ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸಿ ಮಾತನಾಡಿ, ಬೊಮ್ಮಘಟ್ಟ ಗ್ರಾಮದ ಸುಮಾರು 6 ಅಂಗಡಿಯಲ್ಲಿ ಎಗ್ಗಿಲ್ಲದೆ ಮಧ್ಯರಾತ್ರಿವರೆಗೆ ಅಕ್ರಮ ಮದ್ಯ ಮಾರಾಟ ದಂಧೆ ಮಾಡುತ್ತಿದ್ದು, ಇದರಿಂದ ಹಲವಾರು ಕುಟುಂಬಗಳು ತಮ್ಮ ಸದಸ್ಯರುಗಳನ್ನು ಕಳೆದುಕೊಂಡಿದ್ದು, ಇತ್ತೀಚೆಗೆ ವಿದ್ಯಾರ್ಥಿಗಳು ಕೂಡ ಈ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದರಿಂದ ನಮ್ಮ ಕಾರ್ಯಕರ್ತರು ಮಾರಾಟಗಾರರನ್ನ ಪ್ರಶ್ನೆ ಮಾಡಿದ್ರೆ, ನಮ್ಮ ದಂಧೆಗೆ ಅಬಕಾರಿ ಇಲಾಖೆಯವರ ಸಹಕಾರವಿದೆ, ನಾವು ಅವರಿಗೆ ಹಫ್ತಾ ಕೊಡ್ತೀವಿ ಅಂತ ಹೇಳ್ತಾ ಇದ್ದು, ಕೂಡಲೇ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಹಾಗೂ ಇವರಿಗೆ ಮದ್ಯ ರವಾನಿಸುವ ಲೈಸೆನ್ಸ್ ಪಡೆದ ವೈನ್ ಶಾಪ್ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಬೊಮ್ಮಘಟ್ಟವನ್ನ ಮದ್ಯಮುಕ್ತ ಗ್ರಾಮವನ್ನಾಗಿಸುವಂತೆ ಹಾಗೂ ಸಂಡೂರು ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ದಲಿತ ಸೇನೆ ತಾಲೂಕು ಘಟಕದ ಅಧ್ಯಕ್ಷ ರಾಜೇಶ್ ಹೆಗಡೆ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ. ಒಂದು ವೇಳೆ ಈ ವಿಷಯವಾಗಿ ಮುಂದಿನ ದಿನದಲ್ಲಿ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಇಲಾಖೆಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ನನ್ನ ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ತಾಲೂಕು ಅಧ್ಯಕ್ಷರು ಸಂಡೂರು. ಇವತ್ತು ನಾವು ಅಬಕಾರಿ ಇಲಾಖೆಗೆ ಬಂದಿರುವ ಉದ್ದೇಶ ಏನಂದ್ರೆ, ಈ ಹಿಂದೆ ನಾವು ಸುಮಾರು ಬಾರಿ ದಲಿತ ಸೇನೆ ಬೊಮ್ಮಘಟ್ಟ ಗ್ರಾಮ ಘಟಕದ ವತಿಯಿಂದ ಹಾಗೂ ತಾಲೂಕು ಸಮಿತಿ ವತಿಯಿಂದ ಅಲ್ಲಿನ ಅಕ್ರಮ ಮದ್ಯಪಾನ ಚಟುವಟಿಕೆಗಳ ಬಗ್ಗೆ ಕಡಿವಾಣ ಹಾಕಕ್ಕೆ ನಾವು ಮನವಿ ಪತ್ರ ಸಹ ಸಲ್ಲಿಸಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಮತ್ತೆ ಪೊಲೀಸ್ ಇಲಾಖೆಯನ್ನು ಮತ್ತು ಈ ಇಲಾಖೆಯನ್ನು ಸಹ ನಾವು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಏನೋ ಅಕ್ರಮ ಮದ್ಯಪಾನ ಮಾರಾಟ ಮಾಡ್ತಾರೋ ಅವರಿಗೆಲ್ಲ ಅವೇರ್ನೆಸ್ ಮಾಡುವಂತ ಕಾರ್ಯಕ್ರಮ ಕೂಡ ಮಾಡಿದ್ವಿ, ಡ್ರಿಂಕ್ಸ್ ಮಾರಬಾರ್ದು ಅಂತೇಳಿ. ಆದ್ರೂ ಅಲ್ಲಿಂದ ಇಲ್ಲಿವರೆಗೂ ಈ ಅಬಕಾರಿ ಇಲಾಖೆ ಯಾವುದೇ ಕ್ರಮ ತಗೊಳ್ಳದೆ ವಿಫಲವಾಗಿದೆ. ಹಾಗಾಗಿ ಇವತ್ತೇನು ಬೊಮ್ಮಘಟ್ಟ ಗ್ರಾಮದ ಎಲ್ಲ ದಲಿತ ಸೇನಾ ಕಾರ್ಯಕರ್ತರು, ಅಲ್ಲಿನ ಗ್ರಾಮಸ್ಥರು ಇವತ್ತು ಬಂದು ಮತ್ತೆ ಮೆಮೊರಂ ಕೊಟ್ಟಿದ್ದೀವಿ. ದಿನನಿತ್ಯ ಏನಾಗ್ತಿದೆ, ಸುಮಾರು ಒಂದೇ ಕಾಲೋನಿಯಲ್ಲಿ 6 ಅಕ್ರಮ ಮದ್ಯಪಾನ ಅಂಗಡಿಗಳಿದ್ದು, ದಿನನಿತ್ಯ ಅಲ್ಲಿನ ಕೂಲಿ ಕಾರ್ಮಿಕರು, ರೈತಾಪಿ ಕುಟುಂಬ ವರ್ಗದವರು ಹಾಗೂ ಅಲ್ಲಿನ ನಮ್ಮ ಯುವಕರು ಮದ್ಯಪ್ರಿಯರಾಗಿ ದಿನನಿತ್ಯ ತಮ್ಮ ಜೀವನ ಹಾಳು ಮಾಡ್ಕೊಂತಿದ್ದಾರೆ. ಮನೆಯಲ್ಲಿರುವಂತಹ ವಸ್ತುಗಳು, ಕುರಿಗಳು, ಮೇಕೆಗಳನ್ನ ಮಾರಿಬಿಟ್ಟು ಕುಡಿತಿದ್ದಾರೆ. ಆ ಒಂದು ಕೆಟ್ಟ ಪರಿಸ್ಥಿತಿ ಆ ಕಾಲೋನಿಗೆ ಬಂದಿದೆ. ಹಾಗಾಗಿ ಈ ಹಿಂದೆ ಸಹ ಅಲ್ಲಿ ಒಂದು 5-6 ಯುವಕರು ಮದ್ಯ ಸೇವನೆ ಮಾಡಿ ತೀರ್ಕೊಂಡಿದ್ದಾರೆ. ಆಕಾಶು, ಹುಲಿಗಪ್ಪ, ರಮೇಶು, ಚನ್ನಬಸಪ್ಪ, ಭೀಮಪ್ಪ, ಮಲಿಯಪ್ಪನವರು ಸಹ ತೀರ್ಕೊಂಡಿದ್ದಾರೆ. ಈ ಇಲಾಖೆ ಕಣ್ಮುಚ್ಕೊಂಡು ಕುಂತಿದೆ. ನಾವು ಅಲ್ಲಿ ಅಕ್ರಮ ಮದ್ಯಪಾನ ಮಾಡೋರಿಗೆ ಅವರು ಓಪನ್ ಆಗಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾರಂತೆ, ಇಲಾಖೆಯ ನಮಗೆ ಕುಮ್ಮಕ್ ಕೊಡ್ತಿದ್ದಾರೆ, ಇಲಾಖೆಗೆ ನಾವು ತಿಂಗಳ ಹಪ್ತ ಕೊಡ್ತೀವಿ, ತಿಂಗಳ ಇಷ್ಟಂತ ದುಡ್ಡು ಕೊಡ್ತೀವಿ, ನೀವೇನ್ ಮಾಡ್ಕೊಳಕ್ಕಾಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿನ ಭ್ರಷ್ಟ ಅಧಿಕಾರಿಗಳು ಕಣ್ಮುಚ್ಚಂಗ್ ಕೂತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬೊಮ್ಮಘಟ್ಟ ಗ್ರಾಮ ಮದ್ಯಪಾನ ನಿಷೇಧ ಗ್ರಾಮವಾಗಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇನೆ ತಾಲೂಕು ಸಮಿತಿ ಹಾಗೂ ಎಲ್ಲ ಗ್ರಾಮ ಘಟಕಗಳು ಸೇರಿ ಈ ಇಲಾಖೆನ ಮುತ್ತಿಗೆ ಹಾಕಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿ ಇಲ್ಲಿನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ. ಇದಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿ ಪ್ರತಿಕ್ರಿಯಿಸಿ ಮಾತನಾಡಿ, ನಾವು ಇತ್ತೀಚೆಗೆ ಬಂದ ದೂರಿನ ಮೇರೆಗೆ ಬೊಮ್ಮಘಟ್ಟ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಕ್ರಮ ದಂಧೆಯಲ್ಲಿ ತೊಡಗಿದವರ ವಿರುದ್ಧ ಕ್ರಮ ತೆಗೆದುಕೊಂಡು ಸೂಕ್ತ ದಂಡ ಶುಲ್ಕವನ್ನು ಪಾವತಿಸಿಕೊಂಡಿದ್ದೇವೆ. ನಂತರ ಪುನಃ ಭೇಟಿ ಕೊಟ್ಟಾಗ ಈ ಗ್ರಾಮದಲ್ಲಿ ಯಾರೂ ಕೂಡ ಮದ್ಯ ಮಾರಾಟ ಮಾಡುವುದಿಲ್ಲ ಅಂತ ನಮಗೆ ಮಾಹಿತಿ ಬಂದಿದೆ ಎಂದಿದ್ದಾರೆ. ಒಂದು ವೇಳೆ ಈಗ ಅಕ್ರಮ ದಂಧೆ ಕಂಡು ಬಂದಲ್ಲಿ ತಾವು ದೂರನ್ನ ಕೊಟ್ಟರೆ ನಾವು ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಬೊಮ್ಮಘಟ್ಟ ಗ್ರಾಮಸ್ಥರಿಗೆ ನಮ್ಮ ಅಬಕಾರಿ ಇಲಾಖೆಯಿಂದ ಸ್ವಾಗತ ಕೊಡ್ತೇನೆ. ಈ ಹಿಂದೆ ಸಹ ಬೊಮ್ಮಘಟ್ಟ ಗ್ರಾಮದವರು ನಮಗೆ ಅರ್ಜಿ ಕೊಟ್ಟಿದ್ರು, ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ ನಮ್ಮೂರಲ್ಲಿ ಅಂತ. ನಾವು ಸಹ ಆ ಬೊಮ್ಮಘಟ್ಟ ಗ್ರಾಮಕ್ಕೆ ಪದೇ ಪದೇ ಹೋಗಿ ಸುಮಾರು 3-4 ಸರಿ ಈಗ ನಾವು ಬಂದಾಗ ಯಾರು ಇದ್ರೆ ನೋಡ್ರಿ, ಪ್ರತಿಯೊಂದು ಮನೆಗೂ ಹೋಗಿ ಚೆಕ್ ಮಾಡಿ ಅವ್ರ ಮೇಲೆ ದಂಡ ವಿಧಿಸಿ ಕೇಸ್ ಮಾಡಿ ಬಂದಿದ್ದೀವಿ. ಆಮೇಲೆ ಪಂಚಾಯತಿ ಅವರು ಸಹ ಹೇಳಿ, ಇಲ್ಲ ಸರ್ ನಮ್ಮ ಗ್ರಾಮದಲ್ಲಿ ನಿಲ್ಸಿದೀವಿ, ಯಾವುದೇ ಕಾರಣ ಯಾವುದೇ ಇದರಿಂದ ನಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ನಡೀತಾ ಇಲ್ಲ ಅಂತ ಹೇಳಿದರು. ಮತ್ತೆ ನಾವು ಸಹ ಪದೇ ಪದೇ ಭೇಟಿ ನೀಡಿ ಅವ್ರ ಮೇಲೆ ಇದನ್ನು ನಮಗೂ ಕನ್ಫರ್ಮ್ ಆಗಿದ್ದಕ್ಕೆ ನಾವು ಅಲ್ಲಿಗೆ ನಿಲ್ಸಿದ್ವಿ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ, ಮತ್ತೆ ನಮಗೆ ದುಡ್ಡು ಕೊಡ್ತಾರೆ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ನಾವು ಖಂಡಿತವಾಗಿ ನಿಮ್ಮ ಸಪೋರ್ಟಿಗೆ ಇರ್ತೀವಿ, ಅದು ನಮ್ಮ ಕರ್ತವ್ಯ ಸಹ. ನಾವು ಈ ವಿಷಯದ ಬಗ್ಗೆ ಆದಷ್ಟು ಬೇಗನೆ ನಾವು ಪರಿಹಾರ ಇದು ಮಾಡ್ತೀವಿ. ಅವ್ರು ಇನ್ನೊಂದು ಹೇಳ್ತಾರೆ, ಈ ಇವರಿಗೆ ಅಂಗಡಿಗಳಿಗೆ ಯಾವ ಬಾರ್ನ ಲೈಸೆನ್ಸ್ ಬಾರ್ ಇರೋದು ಸಪ್ಲೈ ಮಾಡ್ತಾರೆ, ಅವ್ರ ವಿರುದ್ಧ ಏನ್ ಕ್ರಮ ತಗೊಂತೀರ ತಾವು? ಆ ಸನ್ನದಗಳ ಮೇಲೆ ಸಹ ನಾವು ಕೇಸ್ ಹಾಕ್ತೀವಿ. ಅದು ಯಾವಾಗ ಆಗ್ತೀರಿ ಸರ್? ಆಲ್ರೆಡಿ ಆಗ್ತೀವಿ, ಪ್ರತಿನಿತ್ಯನೂ ಆಗ್ತಾ ಇರ್ತೀವಿ. ಬಟ್ ಸಾರ್ವಜನಿಕ ಗಮನಕ್ಕೆ ಬಂದಿರಲ್ಲ. ನಿಮ್ಗೇನಾದ್ರು ಮಾಹಿತಿ ಬೇಕಂದ್ರೆ ನಾವು ಕೊಡ್ತೀವಿ.
ಯಾವ ಬಾರ್ ಮೇಲೆ ಏನ್ ಕೇಸ್ ಹಾಕಿದೀವಿ, ಅಲ್ಲ, ಕ್ಲಾಸಲ್ಲಿ ಯಾರು ಕೊಟ್ಟಾರೆ ಅವ್ರಿಗೆ ಎಷ್ಟು ಕೇಸ್ ಹಾಕಿದ್ವಿ. ಲೈಸೆನ್ಸ್ ರದ್ದು ಮಾಡೋ ಕೆಲಸ ಆಗ್ಬೇಕು. ಸುಮ್ಮನೆ ಕೇಸ್ ಹಾಕಿದ್ರೆ ಮತ್ತೆ ಅದೇ ಕಂಟಿನ್ಯೂ ಲೈಸೆನ್ಸ್ ರದ್ದು ಮಾಡೋ ಅಧಿಕಾರ ನಮಗಿರಲ್ಲ. ನಾವು ಶಿಫಾರಸು ಮಾಡ್ತೀವಿ. ಮೇಲೆ ಕಮಿಷನರ್ ಬೆಂಗಳೂರು ಅವ್ರು ಇರ್ತಾರೆ, ಅವ್ರಿಗೆ ಅಧಿಕಾರ ಇರುತ್ತೆ. ಅವ್ರ ಮೇಲೆ ಅವ್ರ ಕರೆಗಿದ್ರೆ ನಾವು ನಮಗೆ ನಿರ್ದೇಶನ ಮಾಡಿದ್ರೆ ನಾವು ಅವರಿಗೆ ಕ್ರಮ ತಗೋಬೇಕು. ಆ ರೀತಿ ಶಿಫಾರಸ್ ಮಾಡಿರೋದು ಯಾವ್ದಾದ್ರು ಲೆಟರ್ ಇದೆ ತಮ್ಮ ಕಡೆ ಈಗ? ಇದೆ. ಎಷ್ಟು ಬಾರ್ ಲೈಸೆನ್ಸ್ ನಾನು ನಿಮಗೆ ಡಾಕ್ಯುಮೆಂಟ್ಸ್ ನೋಡಿ ಹೇಳ್ತೀನಿ. ನಾವು ಬಂದು ಈಗ 2 ತಿಂಗಳಾಯ್ತು ಇಲ್ಲಿ ಸಂಡೂರು ರೇಂಜ್ಗೆ. ಇಬ್ರು ಹೊಸಬ್ರು ನಾವು. ಹಾಗಾಗಿ ಸ್ವಲ್ಪ ಅಂಕಿಅಂಶಗಳನ್ನು ನೋಡಿ ಸುಮ್ನೆ ಏನೋ ಒಂದು ಅಂಕಿಅಂಶ ಕೇಳೋದಲ್ಲ, ನೋಡಿ ನಿಮಗೆ ಹೇಳ್ತೀನಿ. ಬೊಮ್ಮಘಟ್ಟದಲ್ಲಿ ತಾವು ಹೋಗಿದ್ರಪ್ಪ, ನಾವು ಕೂಡ ಹೋಗಿ ಬಂದಿದ್ದೀವಿ ಅಂತೇಳಿ. ಬೊಮ್ಮಘಟ್ಟ ಹೋಗಿ ಬಂದ್ಮೇಲೆ ಅಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾರಂತ ಗೊತ್ತಿದ್ದು ಅಂತ ತಾವು ಹೇಳಿದ್ರಿ. ನಾವು ಸುಮಾರು ಸರಿ ಕೂಡ ಹೋಗಿ ಬಂದಿವಿ. ಅವ್ರ ಮನೆಗಳಿಗೆ ಚೆಕ್ ಮಾಡಿದ್ದೆ. ಎಷ್ಟು ಮನೆಗಳು ಹೋಗೋದ್ರಿ? ಅವ್ರು ಯಾರ ಮೇಲೆ? ರಾಜು ಪಾಳಿಗರ್, ನವಕರ್ನಾಟಕ ಟಿವಿ, ಸಂಡೂರು.